ಮಾನ್ಯ ನರೇಂದ್ರ ಮೋದಿಯವರು ಕಳೆದ 4 ವರ್ಷಗಳ ಹಿಂದೆ ಜಾರಿಗೆ ತಂದಿದ್ದಂಥ APMC ತಿದ್ದುಪಡಿ ಕಾಯ್ದೆಯನ್ನು ಘಂಟಾಘೋಷವಾಗಿ ವಿರೋಧಿಸಿ ಭಾರಿ ಉಗ್ರ ಚಳುವಳಿಯನ್ನು ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಸೇರಿಸಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಯಾವ ಉದ್ದೇಶದಿಂದ ನೀವು ಅದನ್ನು ಮಾಡಿದ್ರಿ? APMC ತಿದ್ದುಪಡಿ ಕಾಯ್ದೆಯಲ್ಲಿ ಏನು ನ್ಯೂನತೆ ಇತ್ತು? APMC ಇತ್ತು, ಜೊತೆಗೆ ಮತ್ತೊಂದು ಅವಕಾಶವಾಗಿ ರೈತರಿಗೆ ಕಂಪನಿಗಳ ಜೊತೆ ತಾನು ಬೆಳೆಯುವಂಥ ಬೆಳೆಗೆ ಬೆಳೆಯುವಂಥ ಮೊದಲನೇ ಕನಿಷ್ಠ ಬೆಂಬಲ ಬೆಲೆಯಾಗಿ ಒಂದು ನಿರ್ದಿಷ್ಟ ಮೊತ್ತವನ್ನು ಫಿಕ್ಸ್ ಮಾಡಿಕೊಂಡು ಬೆಳಿಬೋದಂಥ ಅವಕಾಶವನ್ನು ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಿದ್ದರು. ಆದರೆ ನೀವೇನು ಮಾಡಿದ್ರಿ? ಮುಂದೆ ಇದು MSP ನಿಲ್ಲಿಸುವಂಥ ಒಂದು ಉನ್ಮಾದ ಅಂತ ಹೇಳಿ ಅದನ್ನು ಭಾಳ ಪ್ರಮಾಣದಲ್ಲಿ ಬಹುಶಃ ಸ್ವತಂತ್ರ ಭಾರತದಲ್ಲಿ ಅಂಥ ಒಂದು ಚಳವಳಿ ಆಗೇ ಇರಲಿಲ್ಲ ರೈತರದು. ರೈತರ ಥರ ವೇಷ ಧರಿಸ್ಕೊಂಡಂಥ ಪಂಜಾಬ್ ಮತ್ತು ಹರಿಯಾಣದ ಮಹಾನುಭಾವರು ಹಾಗೂ ಅದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲ ರಾಜಕೀಯ ಪಕ್ಷಗಳು, ಇಂಥದ್ದು ಅಂತ ನಾನು ಹೇಳೋದಿಲ್ಲ, ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಮರಣ ಶಾಸನವನ್ನು ಬರೆದುಬಿಟ್ರಿ. ಅದ್ಭುತವಾದಂಥ ಒಂದು ಕಾಯ್ದೆ APMC ಹೆಂಗಿರ್ತಿತ್ತು, ಮತ್ತೊಂದು ಅವಕಾಶವನ್ನು ರೈತರು ಕೊಟ್ಟಿದ್ರು. ಆದರೆ ಅದನ್ನು ವಿರೋಧ ಮಾಡಿದ್ರಿ. ಇದನ್ನು ವಿರೋಧ ಮಾಡೋದ್ರ ಪ್ರತಿಫಲ ಏನಾಗಿದೆ ಗೊತ್ತಾ ರೈತರಿಗೆ? ನೋಡಿ, ಹಾಗೇನೆ ಇಲ್ಲಿ ನೋಡಿ, ಬದನೆ ಹಾಗೆ ನೋಡಿ, ಇದನ್ನು ಈ 1.5 ಎಕರೆ ಬದನೆ ಫಸಲನ್ನು ಬೆಳೆಯೋದಕ್ಕೆ ಅತ್ಯಂತ ಹುಲ್ಸಾಗಿದೆ. 75,000 ರೂಪಾಯಿ ನನಗೆ ಖರ್ಚಾಗಿದೆ. 75,000 ರೂಪಾಯಿ. ಇಲ್ಲಿಯ ತನಕ ಅಂದರೆ 20 ದಿನದಲ್ಲಿ 11 ಟನ್ ಕಾಯನ್ನು ಬಿಡಿಸಿದ್ದೀನಿ. 11 ಟನ್ ದಾಖಲೆ ಪ್ರಮಾಣದ ಒಂದು ಇಳುವರಿ ಸಿಕ್ಕಿದೆ. ಆದರೆ ಬೆಲೆ ಎಷ್ಟು ಗೊತ್ತೇನು? ಬರೀ 4 ರೂಪಾಯಿ 1 kgಗೆ. 44,000 ರೂಪಾಯಿಗೆ ಇಲ್ಲಿಯ ತನಕ ನಾನು ಬದನೆನ ಮಾರಿದ್ದೀನಿ. ಆದರೆ ನನ್ನ ಜೇಬಿಗೆ ಎಲ್ಲ ಖರ್ಚನ್ನು ಕಳೆದು, ಅಂದರೆ ಆಳುಗಳ ಕೂಲಿ, ದಳ್ಳಾಳಿಯ ಕಮಿಷನ್ನು ಆಗ ತಗೊಂಡೋದಂಥ ಬಾಡಿಗೆಯವ್ರ ಕಮಿಷನ್ನು ಸೇರಿ, ನಾನು ಹಾಕಿರೋ ಬಂಡವಾಳ ಅಲ್ಲ, ಇಷ್ಟು ಸೇರಿ ನನಗೆ ಉಳಿದಿರುವಂಥದ್ದು ಕೇವಲ 3,000 ರೂಪಾಯಿ. 11 ಟನ್ ಕಾಯಿ ಕೊಯ್ದು ಬರೀ 3,000 ರೂಪಾಯಿ ಉಳಿದಿದೆ. ನೀವು ನಂಬ್ತಿರೋ ಇಲ್ವೋ? ಬರೀ 3,000 ರೂಪಾಯಿ. 4 ರೂಪಾಯಿ ನನಗೆ ಕೊಟ್ಟರೆ ಖರ್ಚೆ 3,000. ಅಲ್ಲಿ ಹೋಗಿ ಸೇರ್ಕೊಳ್ಳೋದಕ್ಕೆ APMC ಕಳೆದು ಅದು ಮಾರಾಟ ಆಗೋದಕ್ಕೆ 3,000 ರೂಪಾಯಿ ಬೀಳ್ತದೆ 1 kgಗೆ. ನೋಡಿ, ಅಷ್ಟು ಬದನೆ, 17 ಮೂಟೆ ಬದನೆ ಇದೆ. ಇಷ್ಟೆಲ್ಲ ತಗೊಂಡೋಗಿ ಮಾರಿದ್ರು ಕೂಡ ನನ್ನ ಕೈಗೆ ಅವ್ರು ತಂದು ಕೊಡುವಂಥದ್ದು ಗಾಡಿಯವರು ಬರೀ 500ರಿಂದ 1,000 ರೂಪಾಯಿ ತಂದು ಕೊಡ್ತಾರೆ. ಏನು ಮಾಡಬೇಕು ರೈತ? ಅದೇ APMC ತಿದ್ದುಪಡಿಗೆ ತಂದಿರುವಂಥ ಕಾಯ್ದೆ ಇದ್ದರೆ ನಾನು ಈ ಬದನೆನ ಒಂದು ಕಂಪ್ನಿಗೆ ಅಗ್ರಿಮೆಂಟ್ ಮಾಡ್ಕೊಂಡು ಬೆಳೀತಿದ್ದೆ. ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡು ನಾನು ಬೆಳೀತಿದ್ದೆ. ಅವಶ್ಯಕತೆ ನನಗೆ ಗಿಟ್ಟೋಂಗಿದ್ರೆ ಬೆಳೀತಿದ್ದೆ, ಇಲ್ಲಾಂದ್ರೆ ಬಿಟ್ಬಿಡ್ತಿದ್ದೆ. ನಷ್ಟನೇ ಇರ್ತಿರಲಿಲ್ಲ ರೈತರಿಗಾಗ. ಲಾಭ ಅಂತೂ ಖಂಡಿತ ಇರ್ತಿತ್ತು, ನಷ್ಟ ಅಂತೂ ಇರ್ತಿರಲಿಲ್ಲ. ಹೆಚ್ಚಿಗೆ ಲಾಭ ಇಲ್ದರೂ ಕೂಡ ಒಂದು ಸಾಧಾರಣ ಮಟ್ಟದ ಲಾಭ ಅಂತೂ ಇರ್ತಿತ್ತು. ನೀವು ಹೇಳ್ಬೋದು 40 ರೂಪಾಯಿ ಇತ್ತಲ್ಲ ಅವಾಗ ನೀವೆಲ್ಲ ಪಡ್ಕೊಂಡಿಲ್ವ ಅಂತ. ರೈತನಿಗೆ 40 ರೂಪಾಯಿ ಅಂತ ಸಂತೋಷನೂ ಬೇಡ, 4 ರೂಪಾಯಿ ಪಡ್ಕೊಂಡುವಂಥ ದುಃಖನೂ ಕೂಡ ಬೇಡ. ಕನಿಷ್ಠ ಅವನಿಗೆ 1 kg ಬದನೆ ಬೆಳೆಯಲು, ಬರೀ ಬದನೆ ಉದಾಹರಣೆ ಕೊಡ್ತೀರ ನಿಮಗೆ, 1 kg ತರಕಾರಿ ಬೆಳೆಯೋದಕ್ಕೆ 20ರಿಂದ 25 ರೂಪಾಯಿ ಅಥವಾ ಬೇಕೇ ಬೇಕು ಅವನಿಗೆ. ಇದು ಕಂಡೀಷನ ಸಿಕ್ತಿತ್ತು ತಾನೆ. ಒಂದು ಕಂಪ್ನಿಯವ್ರು ಮಾಡ್ಕೊಳ್ಳೋರು, ಬಿತ್ತನೆ ಅವರೇ ಕೊಡೋರು, ಗೊಬ್ಬರ ಅವ್ರಿಗೆ ಕೊಡೋರು, ಅದು ಬೇಕಾದಂಥ ತಂತ್ರಜ್ಞಾನ ಮಾಹಿತಿ ಅವರೇ ಕೊಡ್ತಿದ್ರು, ಔಷಧಿ ಅವರೇ ಕೊಡ್ತಾಯಿದ್ರು, ಅವರೇ ನಮ್ಮ ಹತ್ರಕ್ಕೆ ಬಂದು ತಗೊಂಡು ಹೋಗ್ತಿದ್ರು. ಫಸ್ಟ್ ಕ್ವಾಲಿಟಿ ಇಷ್ಟು ಅಂತ ಮಾತಾಡೋರು, ಸೆಕೆಂಡ್ ಕ್ವಾಲಿಟಿ ಇಷ್ಟು, 3ನೇ ಕ್ವಾಲಿಟಿ ಇಷ್ಟು. ಜೊತೆಗೆ ಇದು ನಮ್ಗೆ ಗೀಟ್ನಿಲ್ಲ ಅಂದರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡ್ಕೊಂಡು APMCಗೆ ತಗೊಂಡು ಮಾರ್ಕೊಳ್ಳುವಂಥ ಅವಕಾಶ ಕೂಡ ರೈತರಿಗೆ ಇರ್ತಿತ್ತು. ತೀರಿಸ್ಬಿಟ್ರಾ? 70 ವರ್ಷದಿಂದ APMC ವ್ಯವಸ್ಥೆ ಇದೆ ಭಾರತದಲ್ಲಿ. ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ, ರೈತ ಯಾಕೆ ನಷ್ಟದಲ್ಲಿ ಇದ್ದಾನೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಅದನ್ನು ವಿರೋಧ ಮಾಡಿದಂಥ ಎಲ್ಲ ಇಂಥ ರಾಜಕೀಯ ಪಕ್ಷ ಅಂತ ಹೇಳೋದು ಅದು, ಯಾಕೆಂದ್ರೆ ರಾಜಕೀಯ ಆಗ್ತದೆ, ಅದು ಒಂದು ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಅವತ್ತು ನೆಹರು ಜಾರಿಗೆ 1955ರಲ್ಲಿ APMC ತಂದಾಗ ಸಾಧಾರಣವಾಗಿತ್ತು ಮನುಷ್ಯನ ಆಸೆ, ಬೆಳವಣಿಗೆ ಕೂಡ ಸಾಧಾರಣವಾಗಿತ್ತು. ಸಂತಲಿ ಮಾರ್ತಿದ್ದವನ್ನ ಒಂದು ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ತರಕ್ಕೆ ಹೋಗಿ ಅವಾಗ ಮಾಡಿದ್ರು, ಅದು ಸರಿ ಇತ್ತು. ಬಟ್ ಇವಾಗ APMC ವ್ಯವಸ್ಥೆ ದಳ್ಳಾಳಿಗಳ ಕೈ ಸೇರ್ಕೊಂಡಿದೆ, ಮೋಸ ನಡೀತಾ ಇದೆ.
ಜೊತೆಗೆ ರೈತನಿಗೆ ಯಾವ ಸಮಯದಲ್ಲಿ ಇಂಥದೇ ಬೆಳೆ ಬೆಳಿಬೇಕನ್ನೋ ಒಂದು ಮಾಹಿತಿ ಕೊಡುವಂಥವ್ರಿಲ್ಲ. ಅವನ ಆಸೆಗೆ ಹಾಕ್ಬಿಡ್ತಾನೆ, ಕೊನೆಗೆ ಈ ರೀತಿ ಕೈ ಸುಟ್ಕೊಳ್ತಾನೆ. 4 ತಿಂಗಳಿಂದ ಹಗಲು ರಾತ್ರಿ ಎದ್ದು ಬಿಡ್ತಿದ್ದೀನಿ. 72,000 ರೂಪಾಯಿ ಬಂಡವಾಳ ಹಾಕಿದ್ದೀನಿ. 11 ಟನ್ ಕಾಯಿ ಕೊಯ್ದು ಕೂಡ ಬರೀ 3,000 ರೂಪಾಯಿ ನನ್ನ ಜೇಬಿಗೆ ಬಂದಿದೆ. ಏನು ಮಾಡೋದು? ಅದೇ ಅದು ಆ ಒಂದು ಕಾಯ್ದೆ ಇದ್ದಿದ್ರೆ ನನಗೆ ಲಾಸ್ ಅಂತೂ ಆಗ್ತಿರಲಿಲ್ಲ, ಲಾಭದಲ್ಲಂತೂ ಇರ್ತಿದ್ದೆ. ಈಗ ಹಾಕಿರೋ ಬಂಡವಾಳನೂ ಇಲ್ಲ, ದುಡ್ದು ಸಾಕಾಯಿತು. ಇನ್ನೊಂದು ದುರಂತ ಏನೋ ಗೊತ್ತಾ, ತೋಟಗಾರಿಕೆ ಇಲಾಖೆಯೂ ಕೂಡ ಆಪ್ಕಮ್ಸು ಕೂಡ ಸರ್ಕಾರದ್ದೇನೆ, APMC ಕೂಡ ಸರ್ಕಾರದ್ದೇನೆ. ಆಪ್ಕಮ್ಸಲ್ಲಿ 1 kg ಬದನೆಕಾಯಿ ಇವತ್ತಿನ ರೇಟು 33 ರೂಪಾಯಿ. ಆದರೆ APMCಲಿ ನಮ್ಮ ಹತ್ರ ಕೊಂಡ್ಕೊಳ್ತಿರೋದು ಬರೀ 4 ರೂಪಾಯಿಗೆ. ಇದೇ ದುರಂತ, ಇದೇ ಭ್ರಷ್ಟಾಚಾರ. ಈ ವ್ಯವಸ್ಥೆ ತೊಲಗಬೇಕು. ಈ ವ್ಯವಸ್ಥೆ ತೊಲಗಲಿಲ್ಲ ಅಂದರೆ ರೈತ ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋಲ್ಲ. ನೀವು ಆತನಿಗೆ ಏನೇ ಕೊಟ್ಟರೂ ಕೂಡ ಆತ ಗೆಲುವನ್ನು ಕಾಣೋದಿಲ್ಲ. ಆತ ಗೆಲುವನ್ನು ಕಾಣಬೇಕು ಅಂದರೆ ಆತ ಬೆಳೆಯೋದಂಥ ಬೆಳೆಗೆ ಆತನು ಬೆಳೆಯುವಂಥ ಮೊದಲನೇ ಬೆಲೆ ನಿರ್ಧಾರ ಆಗಬೇಕು. ಆವಾಗ ಮಾತ್ರ ಅವನು ಗೆಲ್ಲೋದಕ್ಕೆ ಸಾಧ್ಯ. ಇದನ್ನು ಯಾರ್ಯಾರು ಕಟುವಾಗಿ ಇನ್ನೂ ಅವ್ರು ತಂದಂಥ ಭೂ ತಿದ್ದುಪಡಿ ಕಾಯ್ದೆಯಲ್ಲಿ ಫಾಲ್ಟ್ ಇತ್ತು, ಒಪ್ಕೊಳ್ತೀನಿ. ಆದರೆ ಈ ಕಾಯ್ದೆಯಲ್ಲಿ ಫಾಲ್ಟ್ ಇರಲ್ಲ. ಅನ್ಯಾಯ ಮಾಡಿಬಿಟ್ರಿ ಮೋದಿಯವರೇ. ನೀವು ಕೂಡ ಅಷ್ಟು ಅರ್ಜೆಂಟಾಗಿ ವಾಪಸ್ ತಗೋಬಾರ್ದಾಗಿತ್ತು. ಇದಕ್ಕೆಲ್ಲ ಎದುರ್ಕೊಬಿಟ್ರೆ ರೈತರನ್ನ ಯಾಕ್ರಿ ಉದ್ಧಾರ ಮಾಡ್ತೀರಿ? ಈ ಕಾಯ್ದೆ ಜಾರಿಗೆ ತರದಂತೆ ನೀವು 2024 ಕಳೆದೈತಿ ಬಿಡಿ, 2030 ಅಲ್ಲ, 2050ರಲ್ಲೂ ಕೂಡ ರೈತರ ಆದಾಯನ ಡಬಲ್ ಮಾಡೋದಕ್ಕಾಗೋದಿಲ್ಲ. ಆತನ ಆತ್ಮಹತ್ಯೆಯನ್ನು ತಪ್ಪಿಸೋದಕ್ಕಾಗೋಲ್ಲ, ಆತನ ನಷ್ಟದಿಂದ ಹೊರ ತೆಗೆಯೋದಕ್ಕಾಗೋಲ್ಲ. ದಯವಿಟ್ಟು ಎಲ್ಲ ರಾಜಕೀಯ ಪಕ್ಷದವರು ಸೇರಾದ್ರೂ ಈಗಲಾರು ಜ್ಞಾನವನ್ನು ಪಡ್ಕೊಂಡು ಈ ವಿಡಿಯೋ ನೋಡ್ಕೊಂಡವ್ರು ದಯವಿಟ್ಟು APMC ತಿದ್ದುಪಡಿ ಕಾಯ್ದೆನ ಜಾರಿ ತಗೊಬನ್ನಿ. ರೈತ ಬೆಳೆಯೋದಕ್ಕೂ ಮೊದಲೇ ತಾನು